ನಮಸ್ಕಾರ. ಅದೇಕೋ ರೇವಣ್ಣ ಫ್ಯಾಮಿಲಿಗೆ ಸಂಕಷ್ಟ ಕಂಟಕ ತಪ್ತಾನೇ ಇಲ್ಲ. ಒಂದಾದ ಮೇಲೊಂದರಂತೆ ಸಂಕಷ್ಟ ಕಂಟಕ ಎದುರಾಗ್ತಾನೆ ಇದೆ. ಪ್ರಜ್ವಲ್ ರೇವಣ್ಣ ಜೈಲಿಂದ ಹೊರಬರೋಕ್ಕಾಗಲಿಲ್ಲ. ಅದಾದ್ಮೇಲೆ ರೇವಣ್ಣ ಕೇಸು, ಅವರ ಪತ್ನಿ ಕೇಸು, ಮತ್ತೊಂದು ಕಡೆ ಅವರ ಮತ್ತೊಬ್ಬ ಮಗ MLC ಸೂರಜ್ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿರೋದು. ಯಾಕಂದ್ರೆ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆ ಇವತ್ತು ಕಂಡು ಬಂದಿದೆ. ಏನದು? MLC ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ಆರೋಪ ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಿದಂತಹ ವಿಚಾರ. ಇದೇ ಪ್ರಕರಣಕ್ಕೆ ಜೈಲಿಗೆ ಹೋಗಿ ಕೂಡ ಬಂದಿದ್ರು. ಅದಾದ್ಮೇಲೆ ಬೇಲ್ ಕೂಡ ಸಿಕ್ಕಿತ್ತು. ಇದೀಗ ಈ ಪ್ರಕರಣ ಹೊಸ ತಿರುವನ್ನ ಪಡ್ಕೊಂಡಿದೆ. ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರೋ ಶಿವಕುಮಾರ್ ನ್ಯಾಯಾಲಯದಲ್ಲಿ ಮಹತ್ವದ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನದು ಅರ್ಜಿ ಸಲ್ಲಿಸಿದ್ದಾರೆ? ಈ ಪ್ರಕರಣದ ಎರಡನೇ ಆರೋಪಿ ಶಿವಕುಮಾರ್. ನೋಡಿ, ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ಆರೋಪ ಕೇಸ್ನ ಎರಡನೇ ಆರೋಪಿ ಶಿವಕುಮಾರ್ ಅರ್ಜಿ ಹಾಕಿದ್ದಾರೆ. ತಮ್ಮನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಕೋರಿ ಈಗ ಅವರು ಅರ್ಜಿಯನ್ನ ಸಲ್ಲಿಸಿರುವುದು. ಸೂರಜ್ ರೇವಣ್ಣ ಕೇಸ್ನ ಎರಡನೇ ಆರೋಪಿ ಅರ್ಜಿ ಸಾಮಾನ್ಯವಾಗಿ ಕ್ರಿಮಿನಲ್ ಪ್ರಕರಣದಲ್ಲಿ ಯಾವುದಾದ್ರೂ ಆರೋಪಿ ತನ್ನ ತಪ್ಪನ್ನ ಒಪ್ಕೊಂಡು ಪ್ರಕರಣದ ಸಂಪೂರ್ಣ ಸತ್ಯಾಂಶವನ್ನ ನ್ಯಾಯಾಲಯಕ್ಕೆ ತಿಳಿಸಲು ಸಮ್ಮತಿ ಕೊಟ್ರೆ ಅವನನ್ನ ನ್ಯಾಯಾಲಯ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತಹ ಅವಕಾಶ ನಮ್ಮ ಕಾನೂನಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಆ ಆರೋಪಿ ವಿರುದ್ಧದ ಪ್ರಕರಣದಲ್ಲಿ ಅವನಿಗೆ ಕೆಲವು ಕಾನೂನು ರಿಯಾಯಿತಿಗಳು ಕೂಡ ದೊರೆಯಬಹುದು, ಪ್ರಕರಣದಿಂದ ಕೈ ಬಿಡಲು ಕೂಡ ಬಹುದು. ಈ ಹಿನ್ನೆಲೆಯಲ್ಲಿ ಶಿವಕುಮಾರ್ ತಮ್ಮ ಮೇಲೆ ಇರುವಂತಹ ಆರೋಪಗಳ ವಿಚಾರದಲ್ಲಿ ನ್ಯಾಯಾಲಯಕ್ಕೆ ಸಹಕರಿಸೋದಕ್ಕೆ ಸಿದ್ಧವಿರೋದಾಗಿ ಹೇಳಿ ಅರ್ಜಿಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ನನ್ನನ್ನ ಎರಡನೇ ಆರೋಪಿ ಶಿವಕುಮಾರ್ ಅರ್ಜಿಯನ್ನ ಸಲ್ಲಿಸಿರೋದು. ಶಿವಕುಮಾರ್ CRPC ಸೆಕ್ಷನ್ 306 ಮತ್ತು 307 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಸೆಕ್ಷನ್ಗಳು ಮಾಫಿ ಸಾಕ್ಷಿ ಸಂಬಂಧಿತ ಕಾನೂನು ವಿಧಾನವನ್ನ ವಿವರಿಸುತ್ತೆ. ನೋಡಿ, ಸೆಕ್ಷನ್ 306 ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಒಬ್ಬ ಆರೋಪಿ ತನ್ನ ತಪ್ಪನ್ನ ಒಪ್ಕೊಂಡು ಇತರ ಆರೋಪಿಯ ವಿರುದ್ಧ ಸಾಕ್ಷಿ ಕೊಡೋದಕ್ಕೆ ಸಮ್ಮತಿಯನ್ನ ಕೊಟ್ರೆ ಅವನಿಗೆ ಕ್ಷಮೆ ನೀಡುವ ವಿಚಾರವನ್ನ ಪರಿಗಣಿಸಬಹುದು. ಹಾಗೆ ಸೆಕ್ಷನ್ 307 ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಪ್ರಕರಣ ಮೇಲ್ದರ್ಜೆ ನ್ಯಾಯಾಲಯಕ್ಕೆ ಹೋದ ನಂತರವೂ ಕೆಲ ಸಂದರ್ಭಗಳಲ್ಲಿ ಮಾಫಿ ಸಾಕ್ಷಿ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಇನ್ನು ಸೂರಜ್ ರೇವಣ್ಣ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ಈ ಪ್ರಕರಣದಲ್ಲಿ A1 ಅಂದ್ರೆ ಮೊದಲ ಆರೋಪಿಯಾಗಿರೋ ಸೂರಜ್ ರೇವಣ್ಣ ಶಿವಕುಮಾರ್ ತಮ್ಮನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ಅರ್ಜಿ ಸಲ್ಲಿಸಿದ ನಂತರ ನ್ಯಾಯಾಲಯವು ಸೂರಜ್ ರೇವಣ್ಣ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನ ಕೊಟ್ಟಿದೆ. ಅಂದ್ರೆ ಶಿವಕುಮಾರ್ ಮಾಫಿ ಸಾಕ್ಷಿಯಾಗಬಾರದು ಅಥವಾ ಆಗುವುದರಿಂದ ಪ್ರಕರಣದ ಮೇಲೆ ಆಗುವ ಪರಿಣಾಮದ ಬಗ್ಗೆ A1 ಆರೋಪಿ ಪರ ವಕೀಲರು ತಮ್ಮ ವಾದವನ್ನ ನ್ಯಾಯಾಲಯಕ್ಕೆ ಮಂಡಿಸಬಹುದು. ಇದಕ್ಕಾಗಿ ವಿಚಾರಣೆಯನ್ನ ಮುಂದಿನ ದಿನಾಂಕಕ್ಕೂ ಕೂಡ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಕೆ, ಅದರ ಮೇಲೆ ನಡೆಯುವ ವಾದ, ನಂತರ ನ್ಯಾಯಾಲಯದ ನಿರ್ಧಾರ ಇವೆಲ್ಲವೂ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಶಿವಕುಮಾರ್ ಅರ್ಜಿಯನ್ನ ನ್ಯಾಯಾಲಯ ಅಂಗೀಕರಿಸಿದ್ರೆ ಅವರು ಸರ್ಕಾರದ ಪರವಾಗಿ ಸಾಕ್ಷಿ ನೀಡುವ ಪ್ರಮುಖ ವ್ಯಕ್ತಿಯಾಗುವ ಸಾಧ್ಯತೆ ಇದೆ. ಇದರಿಂದ ಪ್ರಕರಣದ ದಿಕ್ಕು, ಸಾಕ್ಷ್ಯಗಳು ಮತ್ತು ಇತರ ಆರೋಪಿಗಳ ಸ್ಥಿತಿ ಎಲ್ಲವೂ ಕೂಡ ಬದಲಾಗುವ ಸಾಧ್ಯತೆಗಳು ಕೂಡ ಇದೆ. ಶಿವಕುಮಾರ್ ನನ್ನ ಕಾನೂನಿನ ಪ್ರಕಾರ ಮಾಫಿ ಸಾಕ್ಷಿಯಾಗಿ ಒಪ್ಕೊಳ್ಳುತ್ತಾ? ಈ ಸಂಪೂರ್ಣ ವಿಚಾರಣೆ 42ನೇ ACJM ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇದೀಗ ನ್ಯಾಯಾಲಯದ ಮುಂದಿರೋ ಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ, ಶಿವಕುಮಾರನ್ನ ಕಾನೂನಿನ ಪ್ರಕಾರ ಮಾಫಿ ಸಾಕ್ಷಿಯಾಗಿ ಒಪ್ಕೊಳ್ಬೇಕಾ ಬೇಡವಾ ಅನ್ನೋದು. ಸೊ ನ್ಯಾಯಾಲಯದ ಮುಂದಿನ ಆದೇಶವೇ ಈ ಪ್ರಕರಣದ ಮುಂದಿನ ಹಾದಿಯನ್ನ ನಿರ್ಧಾರ ಮಾಡುತ್ತೆ. ಒಟ್ನಲ್ಲಿ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ಆರೋಪ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರೋ ಶಿವಕುಮಾರ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿ ಪ್ರಕರಣಕ್ಕೆ ಕಾನೂನು ಮತ್ತು ರಾಜಕೀಯವಾಗಿ ದೊಡ್ಡ ಮಹತ್ವವನ್ನು ಪಡ್ಕೊಂಡಿದೆ. ಸೊ ಮುಂದಿನ ವಿಚಾರಣೆಯಲ್ಲಿ ಏನು ತೀರ್ಮಾನ ಬರುತ್ತೆ ಕಾದು ನೋಡಬೇಕಾಗತ್ತೆ.